ಮಂಡ್ಯದ ಗಣಪತಿ ದೇವಸ್ಥಾನ ಮತ್ತು ಗಾಂಧಿ ಭವನದ ಪಕ್ಕ ಶ್ರೀ ಮಹದೇಶ್ವರ ಕೆಫೆ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಟೀ ಅಂಗಡಿ ಇದೆ ಗೆಳೆಯರೆ. ಈ ಒಂದು ಏನು ವಿಶೇಷ ಅಂದರೆ ನಾನು ಇಲ್ಲಿ ನೋಡಿದ್ದು ನಮ್ಮ ಇಲ್ಲಿ ಈ ಒಂದು ಟೀ ಅಂಗಡಿಯಲ್ಲಿ ನೋಡಿ ನಮ್ಮ ಗಣ್ಯರಾದಂತಹ ವಿಶ್ವೇಶ್ವರಯ್ಯನವರು, ಕಲಾವಿದರಾದಂತಹ ಶಂಕರ್ ನಾಗ್, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, ಮಂಡ್ಯದ ಗಂಡು ಅಂಬರೀಷ್ ಮತ್ತು ನಮ್ಮ ಎಲ್ಲರ ದೇವರಾದಂತಹ ಈಗ ಬೇಗನೆ ನಮ್ಮನ್ನೆಲ್ಲ ಅಗಲಿದಂತಹ ನಮ್ಮ ಪುನೀತ್ ರಾಜ್ಕುಮಾರ್, ಹೀಗೆ ಎಲ್ಲರ ಫೋಟೋಗಳನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಒಂಥರ ತುಂಬ ಇಷ್ಟ ಆಯಿತು ಈ ವಾತಾವರಣ, ಇಲ್ಲಿ ಟೀ ಕುಡಿಯುವಂತಹ ಒಂದು ಎಲ್ಲರ ಮನಸ್ಥಿತಿ ಎಲ್ಲವನ್ನು ತುಂಬ ಇಷ್ಟ ಆದಾಗ ಈ ಒಂದು ಕರ್ನಾಟಕದ ಎಲ್ಲ ಜನತೆಗೆ ಈ ಒಂದು ಟೀ ಅಂಗಡಿ ಅನ್ನೋದಕ್ಕಿಂತ ಎಲ್ಲ ಕಲಾವಿದರು ಕೂಡ ಇಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಪ್ರೀತಿಯಾಗಿ ನಮ್ಮ ಇಲ್ಲಿಯ ಇವರಾದಂತಹ ನೋಡಿ ಇಲ್ಲಿ ಎಲ್ಲ ನಮ್ಮ ಅಂಬೇಡ್ಕರ್ ಆಗ್ಬೋದು, ರಾಷ್ಟ್ರ ಕಂಡ ಅತ್ಯುತ್ತಮ ಸಂವಿಧಾನವನ್ನು ಬರೆದಂತಹ ನಮ್ಮ ಅಂಬೇಡ್ಕರ್ ಅವರು, ಹಾಗೂ ಕೆಂಪೇಗೌಡ, ಶಿವಾಜಿಯವರು, ಸ್ವಾಮಿ ವಿವೇಕಾನಂದ, ನಮ್ಮ ಸ್ವಾಮಿಗಳು, ಹಾಗೆ ಮಹಾರಾಜರಂಥ ಎಲ್ಲರ ಚಿತ್ರಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಈಗ ನಾನು ಇಲ್ಲಿಯ ಮಾಲೀಕರಾದಂತಹ ಸರ್, ನಿಮ್ಮ ಹೆಸರು? ಪ್ರಕಾಶ್ ಅವರ. ಸರ್, ಎಷ್ಟು ವರ್ಷದಿಂದ ನೀವು ಈ ಒಂದು ಟೀ ಅಂಗಡಿನ ಮಾಡ್ತಾ ಇದ್ದೀರಾ? ಒಂದು ವರ್ಷದಿಂದ ಮಾಡ್ತಾ ಇದ್ದೀರಾ. ಹೇಗಿದೆ ಜನ ರೆಸ್ಪಾನ್ಸ್? ಚೆನ್ನಾಗಿದೆಯಾ? ಎಲ್ಲ ಬಂದು ನಿಮ್ಮ ನೋಡಿದ್ರೇ ಬೆಳಗ್ಗೆ ಬಂದು ನೋಡಿದ್ರೇ ಖುಷಿ ಆಗುತ್ತೆ. ಇಲ್ಲಿಗೆ ಪ್ರತಿಯೊಬ್ಬ ಬರುವಂತಹ ಒಂದು ಕಸ್ಟಮರು ನೋಡಿದ ತಕ್ಷಣವೇ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ನೀವು ಬಂದವರಿಗೆಲ್ಲ ಕೂಡ ಎಲ್ಲರಿಗೂ ಚೆನ್ನಾಗಿ ಮಾತಾಡಿಕೊಂಡು ಮಾಡ್ತಾ ಇದ್ದೀರ ಅಂತ ಅನ್ಕೋತೀನಿ. ಏನಾದರೂ ಹೇಳಕ್ಕೆ ಬಯಸ್ತೀರಾ ನಮ್ಮ ಕರ್ನಾಟಕದ ಜನತೆಗೆ? ನಿಮ್ಮ ಏನಾದರೂ ಹೇಳ್ತೀರಾ? ನಾವು ಏನು ಹೇಳೋದಲ್ಲ, ಹೇಳಿ. ಏನೋ ನಮ್ಮ ಹೋಟ್ಲು ಟೀ ಚೆನ್ನಾಗಿದ್ರೆ ಜನಕ್ಕೆ ಒಳ್ಳೆ ಉತ್ತಮವಾದ ಟೀ ಕೊಡ್ತಾ ಇದ್ದೀನಿ ನಾನು. ಅದು ಬಿಟ್ಟರೆ ನೀನೇನು ಹೇಳೋಕ್ಕೆ ಸಾಧ್ಯವಿಲ್ಲ. ಅಣ್ಣ, ನಿಮ್ಮ ಹೆಸರು ಏನು ಹೇಳಿದ್ರಿ? ಪ್ರಕಾಶ್. ಸರ್, ಪ್ರಕಾಶ್ ಅವರು ತಮ್ಮ ಈ ಒಂದು ಚಹಾ ಅಂಗಡಿಯಲ್ಲಿ ಎಲ್ಲ ಒಳ್ಳೆಯದಾಗಲಿ, ನಾಡಿನ ಜನತೆ, ಮಂಡ್ಯದ ಎಲ್ಲ ಜನತೆಯೂ ಕೂಡ ಬಂದು ನಮ್ಮ ಪ್ರಕಾಶ್ ಅಣ್ಣ ಅವರ ಒಂದು ಚಹಾ ಅಂಗಡಿಗೆ ಬಂದು ಸೇವನೆ ಮಾಡಿ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನು ನಮ್ಮ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತೇನೆ. ಅಣ್ಣ, ನೀವು ಹೇಳ್ಬಿಡಿ ಎಲ್ರಿಗೂ ಹೊಸ ವರ್ಷ ಶುಭಾಶಯ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ, ಇಡೀ ಕರ್ನಾಟಕ ಜನಕ್ಕೆ ತುಂಬ ಒಳ್ಳೆಯದಾಗಲಿ. ಧನ್ಯವಾದಗಳು.